ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ವಿಡಿಯೋವನ್ನು ಆರಂಭಿಸೋಣ. ಇವತ್ತಿನ ವಿಡಿಯೋದ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಚಡ್ಚನ್ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಚಿರತೆ ಪ್ರತ್ಯಕ್ಷವಾಗಿ ಕಂಡುಕೊಂಡು ಸುಮಾರು ಒಂದು 4-5 ಜನರ ಮೇಲೆ ಹಲ್ಲೆ ಮಾಡಿದೆ ಅಂತ ಒಂದು ಮಾಹಿತಿ ಇದೆ. ಸೊ ಬನ್ನಿ ಹಾಗಾದರೆ ಏನಿದು ಚಿರತೆ ಎಲ್ಲೆಲ್ಲಿ ಕಾಣಿಸಿಕೊಂಡಿದೆ, ಯಾರ್ಯಾರ ಮೇಲೆ ಹಲ್ಲೆ ಮಾಡಿದೆ ಮತ್ತು ಏನಿದು ಸುದ್ದಿ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಏನೈತೆ ಅಂತೇಳಿ ನೋಡ್ಕೊಂಬರೋಣ. ಬಂಧುಗಳೇ, ಇವತ್ತು ಬೆಳಗ್ಗೆ ಚಡ್ಚನ್ ತಾಲೂಕಿನ ಮಣಂಕಲಗಿ, ಲೋಣಿಬಿಕೆ, ತದ್ದೇವಾಡಿ, ಉಮ್ರಾಣಿ, ಟಾಕಳಿ ಕೆಲವು ಗ್ರಾಮಗಳಲ್ಲಿ ಏನಾಗಿದೆಪ್ಪ ಅಂತಂದರೆ, ಈ ಒಂದು ಚಿರತೆಯ ಹಾವಳಿ ಸುಮಾರು 3 ತಿಂಗಳಿಂದ ಅಂದರೆ ಇವತ್ತು ಬೆಳಗ್ಗೆ ಇದು ಕಂಡು ಬಂದಂಥ ದೃಶ್ಯ ಇದು. ಇದರ ಬಗ್ಗೆ ಇದರ ಹಿನ್ನೆಲೆ ಹೇಳಬೇಕಪ್ಪ ಅಂತಂದರೆ, ಸ್ವತಃ ಕರ್ನಾಟಕ ರಾಜ್ಯ ರೈತ ಸಂಘದ ರೈತೋದಯ ಹಸಿರು ಸೇನೆ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ನಾಗನಾಥಗೌಡ ಬಿರಾದಾರ್ ಅವರು ಹೇಳುವಂತೆ ಸುಮಾರು 3 ತಿಂಗಳ ಹಿಂದೆ ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಅಂತ ಹೇಳಿ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಇವರ ಜೊತೆಗೆ ಬಿಜೆಪಿಯ ತಾಲೂಕಾ ರೈತ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಆಲ್ರೆಡಿ ಅಂದರೆ ಮುಂಚಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಅಂದರೆ ಹೇಳಿರ್ತಾರೆ. ಈ ನಮ್ಮ ಭಾಗದಲ್ಲಿ ಚಿರತೆ ತಿರುಗಾಡ್ತಾ ಇದೆ, ಅದ್ರ ಬಗ್ಗೆ ಅದನ್ನು ಸ್ವಲ್ಪ ಸೆರೆ ಹಿಡೀರಿ, ಅದನ್ನು ತೆಗೆದುಕೊಂಡು ಹೋಗಿ ನೀವು ಅರಣ್ಯಕ್ಕೆ ಬಿಡುವಂಥ ಪ್ರಯತ್ನ ಮಾಡಿರಿ ಅಂತೇಳಿ ಸಾಕಷ್ಟು ಬಾರಿ ಇವರಿಗೆ ಅವರು ಹೇಳಿದ್ದಾರೆ. ಆದರೂ ಕೂಡ ಅದ್ರ ಬಗ್ಗೆ ಅವರು ಅಷ್ಟೊಂದು ಕ್ರಮ ಕೈಗೊಂಡಿರಲಿಲ್ಲ. ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಯಾವಾರಪ್ಪ ಅಂತಂದರೆ ಶುಕ್ರವಾರ ಬೆಳಗ್ಗೆ ಏನಾಗಿದೆಪ್ಪ ಅಂತಂದರೆ, ಮಣಂಕಲಿಗೆ ಕೆರೆ ಹತ್ತಿರ ಇರ್ತಕ್ಕಂಥ ಒಂದು ಹೊಲದಲ್ಲಿ ಒಬ್ಬರು ಅಜ್ಜ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಅವರು ಹಕ್ಕಿ ಅಂದರೆ ಜೋಳದ ಹಕ್ಕಿಗೆ ಹೊಡಿತಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಮಾಡ್ತಾ ಇದೆ, ಗಪ್ಪಾಗಿ ಒಂದೆಡೆ ಕೂತ್ಕೊಂಡಂಥ ಚಿರತೆ ಏಕಾಏಕಿಯಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಟ್ಯಾಕ್ ಮಾಡಿದ ನಂತರ ಅವರು ಕಿರ್ಚಿಕೊಂಡು ಚೀರಾಡಿಕೊಂಡು ಇದು ಮಾಡಿದ ತಕ್ಷಣ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಂಥ ಅವರ ಸಂಬಂಧಿಕರು ಮತ್ತು ನೆರೆಹೊರೆ ಹೊಲದವರು ಬಂದು ಅವರನ್ನು ರಕ್ಷಣೆ ಮಾಡ್ತಾರೆ. ನೆಕ್ಸ್ಟ್ ಅದು ಮತ್ತೆ ಏನು ಮಾಡ್ತಾ ಇತ್ತು ಅಂದ್ರೆ ಅಲ್ಲಿಂದ ಓಡಿ ಹೋಗುತ್ತೆ. ಅಲ್ಲಿಂದ ಓಡಿ ಹೋಗಿ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಮಾಡ್ತಾ ಇದೆ, ಒಂದು ಜೋಳದ ಹೊಲದಲ್ಲಿ ಸಿಕ್ಕಾಕೊಳ್ತೈತಿ. ಜೋಳದ ಹೊಲದಲ್ಲಿ ಸಿಕ್ಕಾಕೊಂಡಾಗ ಎಲ್ಲೆಲ್ಲಿ ಜನ ಇರ್ತಾರೆ, ಜನ ಯಾವ ಕಡೆ ಇರ್ತದೆ ಆ ಕಡೆಗೆ ಅದು ಓಡ್ತಾ ಹೋಗುತ್ತಾ ಹೋಗಿ ನಂತರ ಅದೇನು ಮಾಡ್ತಾಯಿಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮೇಲೆ ಅಟ್ಯಾಕ್ ಮಾಡೋಕ್ಕಂತ ಪ್ರಯತ್ನ ಮಾಡ್ತೈತಿ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನ ಅದರಲ್ಲಿ ಆ ಒಂದು ಅಟ್ಯಾಕಿಗೆ ಒಳಗಾಗ್ತಾರೆ, ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತೈತಿ. ಯಾರ್ಯಾರು ಹಲ್ಲೆ ಆಗಿದ್ದಾರೆ ಅಂತ ನೋಡೋದಾದರೆ, ಲೋಣಿಬಿಕೆ ಗ್ರಾಮದ ಅರ್ಜುನ ಕೇಶವಗಳನ್ನೋರ ಮೇಲೆ ಕೂಡ ಹಲ್ಲೆ ಮಾಡಿದೆ. ಅದೇ ರೀತಿಯಾಗಿ ತದ್ದೇವಾಡಿಯ ಸಂಗಪ್ಪ ಕಲ್ಲಪ್ಪ ಬಿರಾದಾರ್ ಅನ್ನೋರು ಕೂಡ ಮೇಲೆ ಹಲ್ಲೆ ಆಗಿದೆ ಅಂತ. ಮುಂದೆ ಮಹಾದೇವ ಯಾದವಾಡ್ ಅನ್ನೋರು ಮಣಂಕಲಿಯವರು ಅವ್ರ ಮೇಲೆ ಕೂಡ ಹಲ್ಲೆ ಇದೆ. ಸುಮಾರು ಒಂದು 5 ಜನರ ಮೇಲೆ ಅದು ಹಲ್ಲೆ ಮಾಡಿದೆ, ಅಂದರೆ ಅಟ್ಯಾಕ್ ಮಾಡಿದೆ. ಕೆಲವು ಜನರಿಗೆ ಒಂದಿಷ್ಟು ಕಡೆ ಹಲ್ಲು ನೊಟ್ಟಿದೆ, ಕೆಲವೊಂದು ಕಡೆ ತಲೆ ಮೇಲೆ ಅಟ್ಯಾಕ್ ಮಾಡಿದೆ. ಹೀಗೆ ಎಲ್ಲ ಅನೇಕ ದೃಶ್ಯಗಳನ್ನು ನೀವು ಇದರಲ್ಲಿ ನೋಡ್ತಾ ಇದ್ದೀರಾ, ವಿಜುವಲ್ಸಲ್ಲಿ ನೋಡ್ತಾ ಇರ್ಬೋದು. ಸೊ ಇಂಥ ಒಂದು ಇವತ್ತು ಬೆಳಗ್ಗೆ ಚಡ್ಚನ್ ತಾಲೂಕಿನಲ್ಲಿ ಈ ಗ್ರಾಮದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನೋಡಿ, ನಮ್ಮ ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ಳೋದೇ ಅಪರೂಪ. ಯಾಕಂತಂದರೆ ನಮ್ಮದು ಬಿಸಿಲು ನಾಡು, ಕುಡಿಯೋಕ್ಕೆ ನೀರೇ ಸಿಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಭಾಗಕ್ಕೆ ಅಂದರೆ ಅದು ಮುಖ್ಯವಾಗಿ ನಮ್ಮ ಈ ಭಾಗದಲ್ಲಿ ಏನಿದೆ ಅಂದರೆ ಈ ಉಮ್ರಾಣಿ, ಟಾಕಳಿ, ತದ್ದೇವಾಡಿ, ಲೋಣಿಬಿಕೆ ಈ ಭಾಗದಲ್ಲಿ ಏನಾಗಿದೆ, ಹೆಚ್ಚು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ದ್ರಾಕ್ಷಿ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಬೆಳೆಯೋದ್ರಿಂದ ಏನಾಗುತ್ತೆ, ತಂಪಾದಂಥ ಭೂಮಿ ಇರ್ತೈತಿ, ಅದು ಹಸಿರಿನಲ್ಲಿ ಅಷ್ಟೊಂದು ಕಂಡು ಬರೋದಿಲ್ಲ. ಅಂದರೆ ಚಿರತೆ ಗಪ್ಪಾಗಿ ಓಡಾಡೋದ್ರಿಂದ, ಗಪ್ಚುಪ್ಪಾಗಿ ಅಲ್ಲೆಲ್ಲಿ ಕೂತ್ಕೊಳ್ಳೋದ್ರಿಂದ ಜಾಸ್ತಿ ಕಂಡು ಬರೋದಿಲ್ಲ. ಹಾಗಾಗಿ ಅದೇನು ಮಾಡಿದೆ, ಇದೇ ಒಂದು ಉಪಯೋಗವನ್ನು ತೆಗೆದುಕೊಂಡಂಥ ಚಿರತೆ ಅದೇನು ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದೆ. ಈ ಭಾಗದಲ್ಲಿ ಒಂದು ಸಂಚಲನೆ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಅಟ್ಯಾಕ್ ಮಾಡಿದ ತಕ್ಷಣ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಸುದ್ದಿ ಹೋಗಿದೆ. ಸಾಕಷ್ಟು ಜನರು ಅಲ್ಲಿ ಬಂದಿದ್ದಾರೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಕೂಡ ಅಲ್ಲಿ ತಿಳಿಸಿದ್ದಾರೆ. ಇಲಾಖೆ ಅಧಿಕಾರಿಗಳು ಕೂಡ ಬಂದು ಅಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿ ನಮ್ಮ ನಾಗನಾಥಗೌಡ ಬಿರಾದಾರ್ ಅವರು ಬಹಳಷ್ಟು ಪರಿಶ್ರಮ ವಹಿಸಿ ಎಲ್ಲ ಸಾರ್ವಜನಿಕರ ನೆರವಿನಿಂದ ಈ ಒಂದು ಚಿರತೆಯನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಲ್ಲದೆ ಈ ನಮ್ಮ ಗೊಲ್ಲರು ಅಂತ ಏನು ಹೇಳ್ತೀವಲ್ಲ, ಹಂದಿ ಹಿಡಿಯೋರು ಅಂತ ಏನು ಹೇಳ್ತೀವಲ್ಲ, ಅವರ ಶ್ರಮವನ್ನು ಕೂಡ ಭಾಳಷ್ಟು ಮುಖ್ಯವಾಗಿದೆ. ಯಾಕಪ್ಪ ಅಂತಂದರೆ ಅವರಿಗೆ ದಿನಾಲು ಹಂದಿ ಹೇಗೆ ಹಿಡಿಬೇಕು ಅನ್ನೋದನ್ನು ಯಾಕೆ ಇರ್ತೈತಿ, ಅದೇ ರೀತಿಯಾಗಿ ಜಾಳಗಿ ಬೀಸಿ ಹೇಗೆ ಅದನ್ನು ಅಟ್ಯಾಕ್ ಮಾಡಬೇಕು, ಅದನ್ನು ಹಿಡಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಅವ್ರಿಗೆ ಇರೋದ್ರಿಂದ ಅವರ ಒಂದು ಸಹಕಾರದಲ್ಲಿ ಇವತ್ತು ಈ ಚಿರತೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಕೊನೆಗೂ ಚಿರತೆ ಸೆರೆ ಸಿಕ್ಕಿದೆ. ಇದರಿಂದ ಆ ಭಾಗದಲ್ಲಿ ಅಂದರೆ ಈ ಮಣಂಕಲಿಗೆ, ತದ್ದೇವಾಡಿ, ಉಮ್ರಾಣಿ, ಟಾಕಳಿ, ಆಮೇಲೆ ಲೋಣಿಬಿಕೆ ಈ ಗ್ರಾಮದ ಸುತ್ತಮುತ್ತ ರೈತರಿಗೆ ಒಂದು ನಿಟ್ಟುಸಿರು ಬಿಟ್ಟಂತಾಗಿದೆ. ಯಾಕಪ್ಪ ಅಂತಂದರೆ ಒಬ್ಬೊಬ್ಬರೇ ಒಂದು ಹೊಲದಲ್ಲಿ ಜೀವನ ಮಾಡ್ತಾ ಇರ್ತಾರೆ, ವಾಸವಾಗಿರ್ತಾರೆ. ತಮ್ಮ ಹೊಲದ ಸುತ್ತಮುತ್ತಲ ಹೊಲದಲ್ಲಿ ಒಂದು ಜೋಪಡಿನೋ, ಗುಡಿಸಲನೋ ಅಥವಾ ಒಂದು ತಗಡಿನ ಶೆಡ್ಡನೋ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಚಿರತೆಗಳು ಬಂದು ಅಟ್ಯಾಕ್ ಮಾಡಿದರೆ ಸಾಕಷ್ಟು ಜೀವಕ್ಕೆ ಹಾನಿಯಾಗುವಂಥ ತೊಂದರೆ ಇರ್ತೈತಿ. ಹಾಗಾಗಿ ದಯವಿಟ್ಟು ಹೊಲದಲ್ಲಿ ಇರ್ತಕ್ಕಂಥ ರೈತರು ಭಾಳಷ್ಟು ಸುರಕ್ಷಿತವಾಗಿ ಇರೋದು ಒಳ್ಳೆಯದು ಅಂತ ಹೇಳ್ಬೋದು.
ಇವತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಾಗನಾಥ್ ಗೌಡ ಅವರು ಬಿರಾದರ್ ಅವರ ಸಮ್ಮುಖದಲ್ಲಿ ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿ ಚಿರತೆಯನ್ನು ಹಿಡಿದು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಇಲಾಖೆಯ ಸಿಬ್ಬಂದಿಗಳು ಕೂಡ ಸಹಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಂಧುಗಳೇ, ನೀವು ನೋಡ್ತಾ ಇದ್ದೀರಲ್ಲ ಈ ಚಿರತೆಯನ್ನು ಯಾವ ರೀತಿಯಾಗಿ ಸೆರೆ ಹಿಡಿದಿದ್ದಾರೆ ಅನ್ನೋದು ಕೂಡ ನೋಡ್ಬೋದು. ಸಾಕಷ್ಟು ಜನ ಭಾಳಷ್ಟು ಪ್ರಯತ್ನ ಮಾಡಿಬಿಟ್ಟು ಇವತ್ತಿನ ಈ ಒಂದು ಚಿರತೆಯನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡ್ತಿದ್ದೀರಿ ನೀವು ಈಗ ವಿಜುವಲ್ಸಲ್ಲಿ. ಯಾಕಂದ್ರೆ ನೋಡಿ ಎಷ್ಟೊಂದು ಕಷ್ಟಪಟ್ಟು ಆ ಚಿರತೆಯನ್ನು ಹಿಡಿತಾ ಇದ್ದಾರೆ ಮತ್ತು ಅಷ್ಟಾದರೂ ಕೂಡ ಅದರ ಒಂದು ಶಕ್ತಿ ಸಾಮರ್ಥ್ಯ ಕುಂದಿಲ್ಲ ಅಂತಲೇ ಹೇಳ್ಬೋದು. ಅದು ಮತ್ತೆ ಪ್ರಯತ್ನ ಮಾಡ್ತಾನೆ ಇದೆ. ನೋಡಿ ಕೈಕಾಲು ಕಟ್ಟಿ ಎಲ್ಲ ಮಾಡಿದ್ರು ಕೂಡ ಮತ್ತೆ ಜನರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೇಗೆ ಮುಂದೆ ಬರ್ತಾ ಇದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಏನೇ ಆದರೂ ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿ ಇವತ್ತೊಂದು ಈ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಒಂದು ಚಿರತೆಯನ್ನು ಹಿಡಿದು ಮತ್ತೆ ಅದನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನಾದರೂ ಈ ಭಾಗದಲ್ಲಿ ಚಿರತೆ ಬಾರದಂತೆ ಇಲಾಖೆಯ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಇಲ್ಲಿನ ಜನರಿಗೆ ಒಂದು ರಕ್ಷಣೆಯನ್ನು ಕೊಡಲಿ ಮತ್ತು ಅವರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳು, ಇದುವರೆಗೆ ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.